ಸಿದ್ದರಾಮಯ್ಯನವರ ಪುತ್ರನ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ಅವರು ಅದಕ್ಕೊಂದು ಕೌಂಟರ್ ಕೊಟ್ಟಿದ್ದಾರೆ. ತಂದೆ ಮೇಲಿನ ಪ್ರೀತಿ ಅಭಿಮಾನಕ್ಕೆ ಹಿಂಗೆಲ್ಲ ಇವರು ಹೇಳ್ತಿದ್ದಾರೆ ಅಂತ. ನಮ್ಮ ತಂದೆ 5 ವರ್ಷ ಸಿಎಂ ಅಂತ ಏನ್ ಹೇಳಿಕೆ ಕೊಟ್ರಲ್ಲ, ಇದಕ್ಕೆ ಶಾಸಕ ಬಾಲಕೃಷ್ಣ ಅವರು ಟಾಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ತಂದೆ ಮೇಲೆ ಪ್ರೀತಿ ಅಭಿಮಾನ, ಹಂಗಾಗಿ ಹಿಂಗ್ ಹೇಳ್ತಿದ್ದಾರೆ. ಸಿಎಂ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯತೀಂದ್ರ ಆಗ್ಲಿ ನಾನಾಗ್ಲಿ ನಾವ್ಯಾರು ಕೂಡ ಇದನ್ನ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರನ್ನ ಮುಂದುವರಿಸಿದ್ರೆ ನಮ್ಮದೇನು ತಕರಾರಿಲ್ಲ ಅನ್ನೋದಾಗಿ ಕೂಡ ಹೇಳಿದ್ರು. ಡಿಕೆ ಶಿವಣ್ಣದ ಶಾಸಕ ಬಾಲಕೃಷ್ಣ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇವು. ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ವಲಯದಲ್ಲಿ ಕಂಡು ಬರುವಂತ ಶಾಸಕರಲ್ಲಿ ಇವರು ಕೂಡ ಒಬ್ರು. ಬಾಲಕೃಷ್ಣ ಅವರು ಪ್ರತಿ ಬಾರಿ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ನಿನ್ನೆ ಯತೀಂದ್ರ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗೆ ಇವ್ರದ್ದೇ ಆದಂತ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅಂದ್ರೆ ವೈಯಕ್ತಿಕ ಹೇಳಿಕೆ ಅಂತ ಇವ್ರು ಹೇಳಿಲ್ಲ. ಅಂದ್ರೆ ತಂದೆ ಮೇಲೆ ಪ್ರೀತಿ ಇವ್ರಿಗೆ, ಆ ಅಭಿಮಾನಕ್ಕೆ ಅವರೇ 5 ವರ್ಷ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನ ನಾನಾಗ್ಲಿ ಯತೀಂದ್ರ ಆಗ್ಲಿ ನಾವ್ಯಾರು ಡಿಸೈಡ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರೇ ಹೈಕಮಾಂಡ್ ನಾಯಕರು ಮುಂದುವರಿಸಬೇಕು ಅಂತಂದ್ರೆ ನಮ್ಮದೇನು ತಕರಾರಿಲ್ಲ ಅಂತ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿರೋದಿತ್ತು. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು ಬಾಲಕೃಷ್ಣ ಅವರು ತೀರ್ಮಾನ ಮಾಡುವಂತ ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರು ಹೇಳಿದ್ದಾರೆ. ಅದನ್ನ ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನ ಮುಂದುವರಿಸ್ತೀವಿ, ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸರ್, ಈಗ ಸಿಎಂ ವಿಚಾರವಾಗಿ ಯಾರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ಅವರೇ ತಪ್ಪು ಮಾಡಿದ್ರೆ ದೂರ ಇಲ್ವಂತೆ. ಅದಾಯ್ತಾ? ಸಿಎಂ ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು ಬಾಲಕೃಷ್ಣ ಅವರು ತೀರ್ಮಾನ ಮಾಡುವಂತ ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ